ಇಷ್ಟ ಇವನು. See my new hairstyle. ಹಾಯ್ ಹಲೋ ನಮಸ್ಕಾರ ಎಂಚು ಎಲ್ಲಾರ್. ಸೊ ಇವತ್ತೊಂದು ಮದುವೆಗೆ ಹೋಗೋದಿದೆ. ಸೊ ಹಾಗಾಗಿ ಸಿಂಪಲ್ ಮನೇಲೇ ಮೇಕಪ್ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಸೊ ಜಾಸ್ತಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಲ್ಲ, ನಾನು ಸಿಂಪಲ್ಲಾಗಿ ಹೇಗೆ ಮೇಕಪ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಫಸ್ಟಿಗೆ ಮಾಯ್ಶ್ಚರೈಸರ್, ಆಮೇಲೆ ನಾನು ಮೆಬ್ಲಿನ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೇನೆ. ಯಾವ ಬ್ರಷೆಲ್ಲ ಏನು ಯೂಸ್ ಮಾಡಲ್ಲ, ನಾನು ಕೈಯಲ್ಲೇ ಹಾಕ್ತಾ ಇದ್ದೇನೆ. ಸೊ ಇದೇ ನನಗೆ ಕಂಫರ್ಟೇಬಲ್ ಆಗುತ್ತೆ, ದ್ಯಾಟ್ಸ್ ವೈ. ಫೌಂಡೇಶನ್ ಹಾಕಿ ಸ್ವಲ್ಪ ಕೈಯಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೇನೆ, ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಕುತ್ತಿಗೆಗೆ ಎಲ್ಲ ಕಡೆ ಹಾಕೋಬೋದು, ಕೈಯಲ್ಲಿ ಉಳಿದಿರೋ ಅಂಥದ್ದು. ಸೊ ಆಮೇಲೆ ಮೆಬ್ಲಿನ್ ಕಾಂಪ್ಯಾಕ್ಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಸೊ ಕ್ಯಾಮ್ರಾದಲ್ಲಿ ಕರೆಕ್ಟ್ ಕಾಣಲ್ಲ ಅಂತ ಅದರಲ್ಲೇ ಸಣ್ಣ ಕನ್ನಡಿ ಬಂದಿರುತ್ತಲ್ಲ, ಅದನ್ನು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಅಲ್ಲಿ ಹಸ್ಬೆಂಡ್ ಏನೇನೋ ತಮಾಷೆ ಮಾಡ್ತಾಯಿದ್ರು, ಅವ್ರ ಹತ್ರ ನಗಾಡ್ತಾ ಇದ್ದೆ. ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡದೆ ಹೇಗೆ ಮೇಕಪ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನನಗೆ ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಗೊತ್ತಿಲ್ಲ, ಮೇಕಪ್ ಅಷ್ಟೊಂದು ಬರಲ್ಲ. ಬಟ್ ನಾನು ಹೇಗೆ ಮಾಡ್ಕೊತೀನಿ ಅದನ್ನು ನಾನು ಇವತ್ತು ನಿಮ್ಮ ಹತ್ರ ತೋರಿಸ್ತಾ ಇದ್ದೇನೆ ಅಷ್ಟೆ. ಸೊ ಆಮೇಲೆ ಒಂದು ಐ ಶ್ಯಾಡೋನು ಕೂಡ ಅಷ್ಟೇ ನಾನು ಹೆಂಗೆ ಹಾಕ್ಕೊಳ್ತೀನಿ ನೀವೇ ನೋಡಿ. ಕೈ ಬೆರಳಲ್ಲೇ ಹಾಕ್ಕೊಳ್ತೀನಿ, ಅದರ ಬ್ರಷ್ ಇದೆ ಬಟ್ ಸ್ಟಿಲ್ ನಾನು ಕೈಯಲ್ಲೇ ಹಾಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಇಷ್ಟು ಇದು ಮಾಡೋದು. ಸೊ ಈಗ ಲ್ಯಾಕ್ಮಿ ಕಾಜಲನ್ನು ಯೂಸ್ ಮಾಡ್ತಾ ಇದ್ದೇನೆ. ನಾನು ತುಂಬ ಟೈಮಿಂದ ಈ ಒಂದೇ ಕಾಜಲನ್ನು ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ, ಡಾರ್ಕ್ ಇದೆ, ಚೆನ್ನಾಗಿದೆ. ಸೊ ಅದನ್ನೇ ಯೂಸ್ ಮಾಡ್ತೇನೆ. ಸೊ ಹೀಗೆ ಕಾಣಿಸ್ತಾ ಇದೆ ನೋಡಿ. ಮೇಲ್ಗಡೆ ಐಲ್ಗಿಡಿಗೆ ಕೂಡ ಹಾಕ್ತೇನೆ ನಾನು, ಈ ಥರ ಫಂಕ್ಷನ್ಸ್ಗೆ ಹೋಗುವಾಗ ಮಾತ್ರ. ಆಮೇಲೆ ಒಂದು ಐಲೈನರ್, ನಾರ್ಮಲ್ ಡಸ್ಲರ್ ಐಲೈನರ್ ಹಾಕೋದು ನಾನು. ಸೊ ಇದೊಂದು ಐಬ್ರೋ ಪೆನ್ಸಿಲ್, ಸ್ವಲ್ಪ ತಿನ್ನಿದೆ ಐಬ್ರೋ, ಸೊ ಅದನ್ನು ಸ್ವಲ್ಪ ಡಾರ್ಕರ್ ಮಾಡ್ಕೊತಾ ಇದ್ದೀನಿ. ಸೊ ಐಬ್ರೋ ಪೆನ್ಸಿಲಲ್ಲೇ ಬ್ಯಾಕ್ ಸೈಡಲ್ಲಿ ಬ್ರಷ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಬ್ರಷ್ ಮಾಡಿಕೊಂಡ್ರೆ ರೆಡಿ. ಆಮೇಲೆ ಲ್ಯಾಕ್ಮಿದೆ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ನಾನು ಬ್ಲಷ್ ಎಲ್ಲ ಅದೆಲ್ಲ ಯಾವುದು ಯೂಸ್ ಮಾಡಲ್ಲ, ಲಿಪ್ಸ್ಟಿಕ್ಕನ್ನೇ ಸ್ವಲ್ಪ ಹಾಕಿ ಕೈಯಲ್ಲೇ ಸ್ವಲ್ಪ. ಸೊ ಮಸ್ಕಾರ ಅಂದರೆ ತುಂಬ ಇಷ್ಟ ನನಗೆ. ಐ ಲ್ಯಾಶಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಒಂದು ಸ್ಟಿಕ್ಕರ್. ಬೊಟ್ಟು ಇಲ್ಲದಿದ್ದರೆ ಕಂಪ್ಲೀಟ್ ಆಗುತ್ತಾ? ಇಲ್ಲ ತಾನೇ, ಬೊಟ್ಟು ಬೇಕೇ ಬೇಕು. ನಾನು ಡೈಲಿ ಬೊಟ್ಟು ಹಾಕೋದೊಂದು ಬಿಡೋದಿಲ್ಲ. ಸೊ ನೋಡಿ, ಹತ್ತಿರದಿಂದ ಈ ಮೇಕಪ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡದೆ ಮಿನಿಮಲ್ 2 ಪ್ರಾಡಕ್ಟ್ಸ್ ಯೂಸ್ ಮಾಡಿ ಈ ಥರನೂ ಮೇಕಪ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಸೊ ಇವಾಗ ಆರ್ನಮೆಂಟ್ಸ್ ಯಾವುದು ಹಾಕೋದಂತ ನೋಡ್ತಾ ಇದ್ದೇನೆ.
2 ನೆಕ್ ಪೀಸ್ ಇದೆ, ಅದನ್ನೇ ಹಾಕ್ಕೊತೀನಿ ನಾರ್ಮಲಿ. ಆ್ಯಂಡ್ ಒಂದು ಜುಮ್ಕಾ ಇದೆ, ಅದನ್ನೇ ಹಾಕ್ಕೊತೀನಿ. ಸೊ ಈ ಒಂದು ಜುಮ್ಕಾನ ಹಾಕ್ಕೊತಾ ಇದ್ದೀನಿ. ಸೊ ಲಾಸ್ಟಿಗೆ ನಾನು ಈ ಜುಮ್ಕಾನ ಚೇಂಜ್ ಮಾಡಿದೆ. ನನ್ನ ಹಸ್ಬೆಂಡ್ ಈ ಇಯರಿಂಗ್ ಬೇಡ, ಬೇರೆ ಹಾಕು ಅಂತ ಹೇಳಿದರು. ಸೊ ಚೇಂಜ್ ಮಾಡಿದ್ದೇನೆ. ಸೊ ಈಗ ನೆಕ್ಸ್ಟ್ ಬರೋದು ಬಳೆ. ಬಳೆ ಇಲ್ದಿದ್ರೆ ಆಗುತ್ತಾ? ಸೊ ಬಳೆ ನಾರ್ಮಲಿ ಗ್ರೀನ್ ಕಲರ್ ಬಳೆ ಇತ್ತು ನನ್ನ ಹತ್ರ. ಸೊ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಆಚೆ ಈಚೆ ಗೋಲ್ಡ್ ಬ್ಯಾಂಗಲ್ಸ್ ಹಾಕಿ ಮಿಡ್ಲಲ್ಲಿ ಗಾಜಿನ ಬಳೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಹೀಗೆ ಕಾಣಿಸ್ತಾ ಇದೆ. ಸೊ ಆರ್ನಮೆಂಟ್ಸ್ ಆಯಿತು, ಬಳೆ ಆಯಿತು. ಇವಾಗ ನೆಕ್ಸ್ಟ್ ಹೇರ್ ಸ್ಟೈಲ್ ಇದ್ದು ಟೆನ್ಷನ್. ಯಾಕಂದರೆ ನನಗೆ ಹೇರ್ ಸ್ಟೈಲೇ ಮಾಡೋದಕ್ಕೆ ಬರೋದಿಲ್ಲ. ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ ಏನಾದರೂ ಮಾಡಬೇಕಿತ್ತಲ್ಲ, ನಾರ್ಮಲ್ ಆಗುತ್ತೆ. ಯಾವಾಗಲೂ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗೋದು. ಸೊ ಯಾವ ಥರ ಮಾಡೋದು ಅಂತ. ಎಂಚ ಹೇರ್ ಸ್ಟೈಲ್ ಮಾಡ್ಕೊಂಡು ನನಗೆ ಹೇರ್ ಸ್ಟೈಲೇ ಗೊತ್ತು ಜಿ. ಅದ ಪಾರ್ಲರ್ ಬಂದು ಅಯ್ಯಯ್ಯೋ ಇಷ್ಟ ಇವನು. See my new hairstyle. How is it? Nice. ಪಿಂಟಿಸಿ ಕ್ಲಿಪ್ ಹಾಕಿ ಮತ್ತೆ ಹೇರ್ ಸ್ಟೈಲ್ ಬರಲಿಲ್ಲ, ಎಂತ ಮಾಡೋದು? ಅದೇಂದ ಪಾಡ್ಲೆ ದಾಯಿ ಕಂಚವನ್ಪು ಹೌದಲ್ಲ, ಜಿಂಚಾ ಜಿಂಚಾ ಜಿಂಚಾ. ಬ್ಯಾಕ್ಗ್ರೌಂಡ್ ವಾಯ್ಸ್. ಎಂಥದೋ ಒಂದು ಹೇರ್ ಸ್ಟೈಲ್ ಮಾಡಿದೆ, ಬಟ್ ನನಗೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಬರೋದಿಲ್ಲ. ಒಟ್ಟು ಇದನ್ನು ಹೀಗೆ ಪಿಂಟಿಸಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಹೀಗೆ ಮಾಡಿ ಸುತ್ತಿ ಕ್ಲಿಪ್ ಹಾಕಿ ಹಿಂದ್ಗಡೆ ಒಂದು ದೊಡ್ಡ ಕ್ಲಿಪ್ ಹಾಕಿದ್ದೇನೆ ಅಷ್ಟೇ. ಹೇರ್ ಸ್ಟೈಲ್ ಬರೋದಿಲ್ಲ, ಮತ್ತೆಂತ ಮಾಡೋದು? ಇದು ನಂದು ಫೇವ್ರೇಟ್ ಕುಂಕುಮ. ಇದೇ ಹಾಕೋದು ನಾನು, ನನ್ನ ದೊಡ್ಡಮ್ಮಂದು ಕುಂಕುಮ. ವಾ ಆಯ್ತಲ್ಲ, ಈಗ ಸರಿ ಆಯಿತು. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಒಂದು ಕಾಮೆಂಟ್ ಮಾಡಿ. ಇಷ್ಟು ಟೈಮ್ ತಗೊಂಡು ಯಾವತ್ತು ರೆಡಿ ಆಗಿದ್ದಿಲ್ಲ, ಬಟ್ ಇವತ್ತು ಟೈಮ್ ಇತ್ತಂತ ರೆಡಿ ಆಗಿದ್ದೇನೆ ಅಷ್ಟೇ. ಲೈಕ್ ಜನ ಬಾಯ್ ಬುಡ್ದು ಪಡ್ಲೆ ಪರ್ದೋಜು Out of 100,000. Oh my god. So now this is my ಸೊ ಈಗ ನಾನು ಮಾತ್ರ ರೆಡಿ ಆದರೆ ಸಾಕಾ, ಹಸ್ಬೆಂಡಿಗೆ ಸ್ವಲ್ಪ ರೆಡಿ ಮಾಡುವ ಅಂತ. ಅವರಿಗೇನಿಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಮಾತ್ರ ಹಚ್ಚಿದ್ದು. ಅವರು ನ್ಯಾಚುರಲ್ ಬ್ಯೂಟಿ, ಏನು ಮೇಕಪ್ ಎಲ್ಲ ಬೇಕಂತಿಲ್ಲ.
ಹ್ಯಾಂಡ್ಸಮ್ ಬಾಯ್. ಕಣ್ಣು ಲೆಫ್ಟ್ ಸೈಡ್ ಕಣ್ಣದ ಇಟ್ಟು ಡಾರ್ಕ್ ಸರ್ಕಲ್ ಹೋಗ್ಲತ್ತವು. ರೈಟ್ How? Enjoy. Enjoy. ಸೂಪರ್ ದೋಜು. ನಾನು ಆರಾಮದಿ ಬೇಕಣ್ಣ. ಹಾಂ, ವರ್ಷ ಸಾಕಮ್ಮ. ಬಾಯ್ ಬಾಯ್. ನಮ್ಮ ಮದುವೆ ಹೋದ್ರಪ್ಪ. ಹಾಗೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್.